ನಿನ್ನೆ ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ 9 ಗಂಟೆ ಮಧ್ಯದಲ್ಲಿ ನಮ್ಮ ಬಾದಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಖಾನಾಪುರ SK1 ಗ್ರಾಮದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹಿಂದ್ಗಡೆ ನಮಗೆ ಒಬ್ಬರು ಮೇಲ್ ಪರ್ಸನ್ದು ಬಾಡಿ ಸಿಕ್ಕಿದೆ. ಇದರಲ್ಲಿ ಡಿಸೀಸ್ ಹೆಸರು ಸೋಮಶೇಖರ್ ಸನ್ ಆಫ್ ಹನುಮಂತ ಕಿಲಿಟ್ಕರ್, ಸುಮಾರು 42-43 ವರ್ಷ. ಇವರು ಕಾಕನೂರು, ಅದೇ ಲಿಮಿಟ್, ಬಾದಾಮಿ ಲಿಮಿಟಲ್ಲಿ ಕಾಕನೂರು ಗ್ರಾಮದ ಇವ್ರದ್ದು ವಾಸ ಅಲ್ಲಿದೆ. ಈ ಬಾಡಿ ನೋಡುವಾಗ ನಮಗೆ ಇಮಿಡಿಯೇಟ್ಲಿ ಗೊತ್ತಾಯಿತು ಇದು ಮರ್ಡರ್ ಕೇಸ್ ಇದೆ. ಅವ್ರದ್ದು ಹೆಡ್ ಅಂದರೆ ಮೇಲೆ ತಲೆ ಭಾಗಕ್ಕೆ ಯಾರು ಕಲ್ಲಿಂದ 2-3 ಸರಿ ಸ್ಟ್ರೈಕ್ ಮಾಡಿ ಹೆಡ್ ಇಂಜರಿ ಮಾಡಿ ಅವ್ರದ್ದು ಮರ್ಡರ್ ಮಾಡಿಸಿದ್ದಾನೆ. ಇಮಿಡಿಯೇಟ್ಲಿ ಗೊತ್ತಾದ ನಂತರ ನಾನು, ನಮ್ಮ DSP, ನಮ್ಮ CP ಎಲ್ಲರೂ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಇದರ ವಿಚಾರವಾಗಿ ನಾವು ಈಗಾಗಲೇ ಬಾದಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 24/2026 ಅಲ್ಲಿ ಮರ್ಡರ್ ಸೆಕ್ಷನಲ್ಲಿ 103 ಸಬ್ ಕ್ಲಾಸ್ 1 BNS ಅಲ್ಲಿ FIR ದಾಖಲು ಮಾಡಿದ್ದೀವಿ. ಇದರಲ್ಲಿ ಅವ್ರ ಫ್ಯಾಮ್ಲಿಗೆ ಇಂಟರ್ಯಾಕ್ಟ್ ಮಾಡುವಾಗ ಅವ್ರ ಫ್ಯಾಮ್ಲಿಗೆ ಒಬ್ಬನ ವ್ಯಕ್ತಿ ಸಂಜು, ಅದೇ ಊರ ಮೇಲೆ ಡೌಟ್ ಇತ್ತು. ಅವನಿಗೆ ನಾವು ನಿನ್ನೆ ಸಿಕ್ಯೂರ್ ಮಾಡಿದ್ದೀವಿ. ಅವನಿಗೆ ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಮಾಡಿದ್ದೀವಿ, ಇವತ್ತು ಕೂಡ ಮಾಡ್ತಾ ಇದ್ದೀವಿ. ಅವರು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾನೆ. ಅದಕ್ಕೆ ಮೇನ್ ರೀಸನ್ ಮೋಟಿವ್ ಅಂತ ಹೇಳೋದು ಇದ್ದರೆ, ಇವನು ಸಂಜು ಮತ್ತು ಡಿಸೀಸ್ಡ್ ವೈಫ್ದು ಕೆಲವು ವರ್ಷದಿಂದ ಇಲ್ಲಿಗಲ್ ಅಫೇರ್ ಇತ್ತು. ಈ ಅಫೇರ್ ಗೊತ್ತಾದ ನಂತರ ಡಿಸೀಸ್ ಅಂದರೆ ಇವರು ಗಂಡ ಅವ್ರ ವೈಫ್ಗೆ ಮತ್ತು ಇವ್ರು ಸಂಜುಗೆ ಇಬ್ಬರಿಗೆ ವಾರ್ನ್ ಮಾಡಿದ್ದಾನೆ, ನೀವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದರೆ ನಿಮಗೆ ನಾನು ಮರ್ಡರ್ ಮಾಡ್ತೀನಿ ಅಥವಾ ಈ ಥರ ಧಮಕಿ ಹಾಕಿದ್ದಾನೆ. ಆ ಉದ್ದೇಶದಿಂದ ಸ್ವಲ್ಪ ಭಯ ಪಡ್ಕೊಂಡು ಇವರು ಸಂಜು ನಿನ್ನೆ ನಮಗೆ ಬಾಡಿ ಸಿಕ್ಕಿದೆ 1 ಡೇ ಬಿಫೋರ್ ಬೆಳಿಗ್ಗೆ 10 ಗಂಟೆಗೆ ಊರಿಂದ ಇವರಿಗೆ ಈ ತೋಟ ಕಡೆ ಕರ್ಕೊಂಡ್ಬಂದಿದ್ರು. ಬರುವಾಗ ಇವರು ಆ ಮಧ್ಯದಲ್ಲಿ 2 ಎಣ್ಣೆ ಪ್ಯಾಕೆಟ್ ಕೂಡ ಪರ್ಚೇಸ್ ಮಾಡಿ ಈ ಕಡೆ ಬಂದಿದ್ದರು. ಮತ್ತು ಸ್ವಲ್ಪ ತಿನ್ನಕ್ಕೆ ಎಗ್ ರೈಸ್ ಅಂತ ಈ ಥರ ಹೇಳ್ತಾ ಇದ್ದಾರೆ. ಆ ತೋಟದಲ್ಲಿ ಕುತ್ಕೊಂಡು ಇವರು ಕುಡಿತಾ ಇದ್ದರು ಮತ್ತು ತಿಂತಾಯಿದ್ರು. ಇವರು ಇಂಟೆನ್ಷನ್ಲಿ ಏನೂ ಕೊಡ್ದಿಲ್ಲ ಸಂಜು, ಅವನಿಗೆ ಜಾಸ್ತಿ ಕೊಡಿಸಿದ್ರು. ಕುಡಿದಾದ ನಂತರ ಸ್ವಲ್ಪ ಪ್ರಜ್ಞಾತಪ್ನೆ ಆದ ನಂತರ ಅವರು ಮಲಗಿದ್ರು. ಆ ಮಲಗೋ ಪೊಸಿಷನಲ್ಲಿ ಅಲ್ಲಿ ಪಕ್ಕ ಒಂದು ಕಲ್ಲು ತಗೊಂಡು ಅವ್ರ ಹೆಡ್ ಕ್ರಶ್ ಮಾಡಿ ಅವನದು ಮರ್ಡರ್ ಮಾಡಿದ್ದಾನೆ. ಮರ್ಡರ್ ಆದ ನಂತರ ಅವರು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಆದರೆ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ಲಿ ಅವ್ರದ್ದು ಪತ್ತೆ ಹಚ್ಚಿ ಅವರಿಗೆ ಸಿಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಅವರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಯಾರು ಹೇಳಿಲ್ಲ, ಅವನು ಹೇಳ್ತಾ ಇದ್ದಾರೆ ಅವನು ವೈಫ್ಗೆ ಇಂಟ್ರ್ಯಾಕ್ಟ್ ಮಾಡುವಾಗ ನಮ್ಮ ಗಂಡ ಕೂಲಿ ಕೆಲಸ ಮಾಡ್ತಿದ್ದಾರೆ, ಯಾವುದೋ ಒಂದು ಫಿಕ್ಸ್ ಪ್ಲೇಸಲ್ಲಿ ಮಾಡಲ್ಲ, ಬೆಳಿಗ್ಗೆ ಹೋಗಿ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಆ ವೈಫ್ ಕಡೆಯಿಂದ ನಮಗೇನು ಕಂಪ್ಲೇಂಟ್ ಬರಲಿಲ್ಲ. ನಾವು ಫಸ್ಟ್ ಬಾಡಿ ಡಿಟೆಕ್ಟ್ ಆದ ನಂತರ ಅವ್ರ ಬಾಡಿ ಯಾರ್ದು ಇದೆ ಅಂದರೆ ಮೃತ ವ್ಯಕ್ತಿದು ಪತ್ತೆ ಹಚ್ಚಿ ನಾವು ಪೊಲೀಸ್ ಕಡೆಯಿಂದ ಅವ್ರ ವೈಫ್ಗೆ ಫೋನ್ ಮಾಡಿಸಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಇಂಥ ಬಾಡಿ ಸಿಕ್ಕಿದೆ, ತಮ್ಮದು ಪರಿಚಯ ಏನಾದರೂ ಇದೆ ತಾವು ಬಂದು ಐಡೆಂಟಿಫೈ ಮಾಡಿ ಅಂತ. ಫ್ಯಾಮಿಲಿ ಕಡೆಯಿಂದ ನಮಗೆ ಮುಂಚೆ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಬರಲಿಲ್ಲ. ಇಬ್ಬರು ಒಟ್ಟಿಗೆ ಊರಿಂದ ಹೊರಗಡೆ ಬಂದಿದ್ದರು. ಸೊ ನಾವು ಮರ್ಡರ್ ಕೇಸಲ್ಲಿ ನಾವು ಲಾಸ್ಟ್ ಸೀನ್ ಥಿಯರಿ ಅಂತ ಹೇಳ್ತಾ ಇದ್ದೀವಿ. ಲಾಸ್ಟ್ ಯಾರು ನೋಡಿದ್ದಾನೆ ಅವನಿಗೆ ಇಬ್ಬರು ಅವ್ರ ಬ್ರದರ್, ಕೊಲೆ ಆದ ವ್ಯಕ್ತಿದು ಬ್ರದರ್ ಅಶೋಕ್ ಐಡೆಂಟಿಫೈ ಮಾಡಿದ್ದಾನೆ. ಇವರಿಬ್ಬರು ಒಟ್ಟಿಗೆ ಒಂದೇ ಊರವರು ಇದ್ದರು. ಇಬ್ಬರು ಒಟ್ಟಿಗೆ ಊರಿಂದ 10 ಗಂಟೆಗೆ ಒಟ್ಟಿಗೆ ಹೋಗಿದ್ದಾರೆ ಅಂತ ಒಂದು ಬಸ್ ಮುಖಾಂತರ ಹೋಗಿದ್ದಾರೆ. ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೇವೆ. ನಾವು ಫೋನ್ ನಂಬರ್ ಬೇಸಿಸ್ ಮೇಲೆ ಪ್ಲಸ್ ಲೋಕಲ್ ಮಾಹಿತಿ ಕಲೆಕ್ಟ್ ಮಾಡಿ ಅವರು ಯಾವ ಕಡೆ ಹೋಗ್ತಾ ಇದ್ದಾರೆ. ನಮಗೆ ಇನಿಷಿಯಲಿ ಡೌಟ್ ಬಂತು, ಕೆಲವು ಅಲ್ಲಿ ಅಕ್ಕಪಕ್ಕ ಊರವರಿಗೆ ಇನ್ಕ್ವೈರಿ ಮಾಡುವಾಗ ಇವನೇ ಆಗಿರಬಹುದು ಅಂತ ಡೌಟ್ ಬಂತು. ಮತ್ತು ಇಮಿಡಿಯೇಟ್ಲಿ ನಾವು ನಮ್ಮ PSI ಮುಖಾಂತರ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಅವ್ರದ್ದು ಎಲ್ಲಿ ಲೊಕೇಶನ್ ಬರ್ತಾ ಇತ್ತು ಅಲ್ಲಿ ಹೋಗಿ ಅವರಿಗೆ ನಾವು ಸಿಕ್ಯೂರ್ ಮಾಡಿದ್ದೇವೆ. ಸುಮಾರು 5-6 ವರ್ಷದಿಂದ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು ಅಂತ ಹೇಳ್ತಾರೆ. ಅಗೇನ್ ಸದ್ಯಕ್ಕೆ ಈ ಥರ ಕಂಡುಬರ್ತಾ ಇಲ್ಲ, ಬಟ್ ಆ ದಿನ ಪ್ಲಾನಿಂಗ್ದು ಎಲಿಮೆಂಟ್ ಕಂಡುಬರ್ತಾ ಇದೆ. ಇಂಟೆನ್ಷನಲ್ಲಿ ಇವನಿಗೆ ಈ ಕಡೆ ಕರ್ಕೊಂಡ್ಬಂದಿದ್ರು, ಎಣ್ಣೆ ಕುಡಿಸಿದ್ರು, ಮತ್ತು ಸ್ವಲ್ಪ ಇದು ಆದ ನಂತರ ಈ ಥರ ಮರ್ಡರ್ ಮಾಡಿದ್ದಾನೆ. ಅಂದರೆ ಫೈಟ್ ಆಗಿ ಈ ಥರ ಮರ್ಡರ್ ಆಗಿದೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಆ ಥರ ಕಂಡು ಬರ್ತಾ ಇಲ್ಲ. ಬಿಕಾಸ್ ಮರ್ಡರ್ ಆಗುವಾಗ ಇವನು ಆಲ್ಮೋಸ್ಟ್ ಅದು ಅನ್ಕಾನ್ಷಿಯಸ್ ಕಂಡೀಷನಲ್ಲಿ ಇದ್ದ ಯಾವಾಗ ಫಸ್ಟ್ ಹಿಟ್ ಆಯಿತು. ಸೊ ಸ್ವಲ್ಪ ಪ್ಲಾನಿಂಗ್ ಎಲಿಮೆಂಟ್ ಇದೆ, ಬಟ್ ಇದಕ್ಕೆ ಹಿಂದೆ ಏನಾದರೂ ಪ್ಲಾನಿಂಗ್ ಆಗಿದೆ ಅಥವಾ ಇಲ್ಲ ಅದು ಇನ್ನೂ ವೆರಿಫೈ ಮಾಡಬೇಕು. ಇನ್ಕ್ವೈರಿಯಲ್ಲಿ ನಾವು ವೆರಿಫೈ ಮಾಡ್ತೀವಿ. ಈ ಒಂದು ಪಾತ್ರ ಕನ್ಫರ್ಮ್ ಆಗಿದೆ. ಬೇರೆ ಯಾರ್ದು ಏನಾದರೂ ಪಾತ್ರ ಇದೆ ಅಥವಾ ಏನಾದರೂ ಹೆಲ್ಪ್ ಮಾಡಿದ್ದಾರೆ ಅಥವಾ ಇವನು ಯಾರ ಜೊತೆಗೆ ಈ ಥರ ಮುಂಚೆ ಮರ್ಡರ್ ಪ್ಲಾನ್ ಡಿಸ್ಕಸ್ ಮಾಡಿದ್ದಾರೆ ಅಥವಾ ಇಲ್ವಾ ಅದು ನಾವು ಇನ್ನೂ ವೆರಿಫೈ ಮಾಡ್ತಾ ಇದ್ದೇವೆ.